Hello everyone, I am Santosh. Today we are going to discuss the very important topic in DBMS, that is about set operations on relations. ನಾವು ರಿಲೇಷನಲ್ ಅಲ್ಜಿಬ್ರಾ ಸ್ಟಡಿ ಮಾಡ್ತಾ ಇದ್ವಿ, ಅದರಲ್ಲಿ ಸೆಟ್ ಆಪರೇಷನ್ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಯೂನಿಯನ್ ಆಪರೇಷನ್. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಂಟರ್ಸೆಕ್ಷನ್ ಆಪರೇಷನ್. ಬಟ್ ಅವರು ಇಂಟರ್ಸೆಕ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತಾರೆ, ದಟ್ಸ್ ವೈ ವಿ ಹ್ಯಾವ್ ಗಾನ್ ವಿತ್ ಇಂಟರ್ಸೆಕ್ಟ್. ಓಕೆ, ಸಿ, ನೀವು ಹೆಂಗೆ ಸೆಟ್ ಆಫ್ ನಂಬರ್ಸ್ ಮೇಲೆ ಸೆಟ್ ಆಪರೇಷನ್ಸ್ ಮಾಡ್ತಿದ್ರೋ ಅದೇ ಥರ ಟೇಬಲ್ಸ್ ಮೇಲೇನು ಸೆಟ್ ಆಪರೇಷನ್ಸ್ ಮಾಡಬಹುದು. ಅದರಲ್ಲಿ ಯೂನಿಯನ್ ಅಂದ್ರೇನು? ಇಟ್ ಕಂಬೈನ್ಸ್ ಬೋತ್ ದಿ ಟೇಬಲ್ಸ್. ಬಟ್ ಈಗ ಲೆಟ್ ಅಸ್ ಸಿ ವಾಟ್ ಈಸ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸಿ, ಸೆಟ್ ಆಪರೇಷನ್ ಮೀನ್ಸ್ ವಿ ಆರ್ ನಾಟ್ ಜಾಯ್ನಿಂಗ್ ದಿ ಟೇಬಲ್ಸ್ ನಾವು ಜಾಯಿನ್ ಮಾಡ್ತಾ ಇಲ್ಲ, ವಿ ಆರ್ ಕಂಬೈನಿಂಗ್ ದಿ ರೋಸ್. ಇಲ್ಲಿ ರೋಸ್ ಕಂಬೈನ್ ಮಾಡ್ತೀವಿ. ಓಕೆ, ರೋ ವೈಸ್ ಕಂಪ್ಯಾರಿಸನ್ ಮಾಡಿ ರೋ ಕಂಬೈನ್ ಮಾಡ್ತಾ ಇರ್ತೀವಿ. ಯೂನಿಯನ್ ಅಂದರೆ ದಟ್ ವಿಲ್ ಗಿವ್ ಅಸ್ ಆಲ್ ದಿ ರೋಸ್ ಫ್ರಾಮ್ ಬೋತ್ ಟೇಬಲ್ಸ್. ಬಟ್ ಇಂಟರ್ಸೆಕ್ಷನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಆಲ್ರೆಡಿ ನೀವು ಸೆಟ್ ಥಿಯರಿನಲ್ಲಿ ಕಲ್ತಿರ್ತೀರಿ, ಅದೇ ಸೆಟ್ ಥಿಯರಿನ ಟೇಬಲ್ಸ್ ಮೇಲೆ ಅಪ್ಲೈ ಮಾಡಬೇಕು. ಓಕೆ, ಐ ವಿಲ್ ರೈಟ್ ವಾಟ್ ಈಸ್ ಇಂಟರ್ಸೆಕ್ಟ್ ಆಪರೇಷನ್ or intersection you can call operation returns ಅಂದ್ರೆ what it displays only the rows that are common in both the tables or in the results of two select queries. ಎರಡು ಸೆಲೆಕ್ಟ್ ಕ್ವೆರೀಸ್ ಬರೆದ್ರೆ ಏನು ರಿಸಲ್ಟ್ ಬರುತ್ತೆ? ಎರಡು ಟೇಬಲ್ಸ್ ಬರ್ತವೆ. ಆ ಎರಡೂ ಟೇಬಲಲ್ಲಿ ಯಾವ ರೋಸ್ ಕಾಮನ್ ಇರ್ತಾವೋ ಅದು ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸೆಕ್ಟ್. ಟೂ ಸೆಲೆಕ್ಟ್ ಕ್ವೆರೀಸ್ ರಿಸಲ್ಟ್ ಏನು ಬರುತ್ತೆ? ಟೇಬಲ್ಸ್ ಹೌದಲ್ಲ. ವಾಟ್ ಎವರ್ ಯು ಆರ್ ಸೆಲೆಕ್ಟಿಂಗ್ ದಟ್ ಈಸ್ ಎ ಟೇಬಲ್. ಓಕೆ, ನೀವು ಡೈರೆಕ್ಟಾಗಿ ಹಿಂಗೂ ಹೇಳ್ಬೋದು, ಇಂಟರ್ಸೆಕ್ಟ್ ರಿಟರ್ನ್ಸ್ ಓನ್ಲಿ ದಿ ರೋಸ್ ದ್ಯಾಟ್ ಆರ್ ಕಾಮನ್ ಇನ್ ಬೋತ್ ದ ಟೇಬಲ್ಸ್. ಓಕೆ, ಬಟ್ ಆ ಟೇಬಲ್ಸ್ ಹೆಂಗೆ ಬರ್ತಾವಂದರೆ ವೆನ್ ಎವರ್ you are going to select the data. See, when we want only the data that appears in both the tables, ಅವಾಗ ನಾವು ಏನು ಮಾಡಬೇಕು? ಇಂಟರ್ಸೆಕ್ಟ್ ಆಪರೇಷನ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬರು ಫ್ಯಾಕಲ್ಟಿ ಇದ್ದಾರೆ ಅಂತ ತಿಳ್ಕೊರಿ, ಅವರು ಒಂದು ಕಾಲೇಜಲ್ಲಿನೂ ವರ್ಕ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಾಲೇಜಲ್ಲಿನೂ ವರ್ಕ್ ಮಾಡ್ತಾ ಇರ್ತಾರೆ. ಅಂಥ ಡೇಟಾ ನಮಗೆ ಬೇಕಂದರೆ ಅವಾಗ ನಮಗೆ ಸಿಕ್ಬಿಡುತ್ತೆ. ಇಫ್ ದೇರ್ ಈಸ್ ಎ ಕಾಮನ್ ರೋ, ಎರಡೂ ಟೇಬಲಲ್ಲಿನೂ ಆ ಡೇಟಾ ಇರೋದ್ರಿಂದ ವಿ ವಿಲ್ ಗೆಟ್ ದ್ಯಾಟ್ ಇನ್ಫಾರ್ಮೇಷನ್. ಓಕೆ, ಹಾಗಂದ್ರೆ ಇಂಟರ್ಸೆಕ್ಷನ್ ಆಪರೇಷನ್ ಯಾವಾಗ ಮಾಡಬೇಕು ಅಥವಾ ವೆನ್ ವಿ ನೀಡ್ ಇಟ್ ಅಂತ ನೋಡೋಣ. ಓಕೆ, ವೆನ್ ವಿ ವಾಂಟ್ ಓನ್ಲಿ ದ ಡೇಟಾ that appears in both the tables. ಈ ಟೇಬಲ್ಸ್ ಡೇಟಾ ಯಾವಾಗ ಸಿಗುತ್ತೆ ನಮಗೆ? ಯೂಸಿಂಗ್ ಸೆಲೆಕ್ಟ್ ಕ್ವೆರೀಸ್. ಓಕೆ, ಬೋತ್ ದ ಟೇಬಲ್ಸ್ ವಿ ಯೂಸ್ ಇಂಟರ್ಸೆಕ್ಟ್ ಆಪರೇಷನ್. ಅವಾಗ ನಾವು ಇಂಟರ್ಸೆಕ್ಟ್ ಆಪರೇಷನ್ ಯೂಸ್ ಮಾಡಬೇಕು. ಎರಡೂದರಲ್ಲಿ ಕಾಮನ್ ಇರೋ ಡೇಟಾ ನಿಮಗೆ ಬೇಕಾಗಿದ್ದರೆ ಗೋ ಫಾರ್ ಇಂಟರ್ಸೆಕ್ಟ್ ಆಪರೇಷನ್. ಆ್ಯಂಡ್ ಇಟ್ ವರ್ಕ್ಸ್ ಆನ್ ರೋಸ್. ಸೆಟ್ ಆಪರೇಷನ್ ರೋಸ್ ಮೇಲೆ ವರ್ಕ್ ಮಾಡ್ತವೆ. ಓಕೆ, ಅದನ್ನು ಬರಿತೀನಿ. ಇಟ್ ವರ್ಕ್ಸ್ ಆನ್ ರೋಸ್ ಆ್ಯಂಡ್ ಫೈಂಡ್ಸ್ ಕಾಮನ್ ರೆಕಾರ್ಡ್ಸ್ ಎರಡೂದರಲ್ಲಿಯೂ ಕಾಮನ್ ಆಗಿರೋ ರೆಕಾರ್ಡ್ಸ್ ಯಾವಿರ್ತವೆ ಅವಷ್ಟೇ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಬಟ್ ಇಟ್ ಆಲ್ರೆಡಿ ನೀವು ಸೆಟ್ ಥಿಯರಿನಲ್ಲಿ ಕಲ್ತಿರಿ ಇಂಟರ್ಸೆಕ್ಷನ್ ಆಪರೇಷನ್
ಎರಡೂದರಲ್ಲಿ ಕಾಮನ್ ಇರೋ ಡೇಟಾನ ವಿ ಆರ್ ಗೆಟ್ಟಿಂಗ್. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಎರಡು ಟೇಬಲ್ ನಾನಿಲ್ಲಿ ಯೂಸ್ ಮಾಡ್ತೀನಿ. ಒನ್ ಆಫ್ ದಿ ಟೇಬಲ್ ಈಸ್ ಆನ್ಲೈನ್ ಕಸ್ಟಮರ್ಸ್ ಡೀಟೇಲ್ಸ್, ಅನದರ್ ಟೇಬಲ್ ಈಸ್ ಆಫ್ಲೈನ್ ಕಸ್ಟಮರ್ ಡೀಟೇಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಆನ್ಲೈನ್ ಕಸ್ಟಮರ್ಸ್ಗೆ ನಾನು ಆನ್ ಕಸ್ಟಮರ್ ಅಂತ ಟೇಬಲ್ ನೇಮ್ ಕೊಟ್ಟಿರ್ತೀನಿ. ಈ ಆನ್ಲೈನ್ ಕಸ್ಟಮರ್ಸ್ ಟೇಬಲಲ್ಲಿ ಅವರು ಯಾವ ಡೇಟಾ ಸ್ಟೋರ್ ಮಾಡಿದ್ದಾರೆ? ನೇಮ್ ಡೇಟಾ. ನೇಮ್ ಅನ್ನೋದು ಒಂದೇ ಕಾಲಮ್ ಇದೆ ಅಂತ ತಿಳ್ಕೊಳ್ಳೋಣ. ನೇಮ್ ಯಾವ್ಯಾವ ನೇಮ್ಸ್ ಇದಾವೆ ಇಲ್ಲಿ? ಇಬ್ಬರು ಆನ್ಲೈನ್ ಕಸ್ಟಮರ್ಸ್ ಇದ್ದಾರೆ, ಅವರ ಹೆಸರೇನು? ಅಮಿತ್ ಆ್ಯಂಡ್ ಸಂತೋಷ್. ಓಕೆ, ಟೇಬಲ್ ನೇಮ್ ಈಸ್ ಆನ್ ಕಸ್ಟಮರ್ಸ್. ಅದೇ ಥರ ಇನ್ನೊಂದು ಟೇಬಲ್ ಇದೆ ಆಫ್ ಕಸ್ಟಮರ್ಸ್, ಅಂದರೆ ಇವರು ಆಫ್ಲೈನ್ ಕಸ್ಟಮರ್ಸ್. ಅವ್ರದ್ದು ಡೇಟಾ ಏನು ಸ್ಟೋರ್ ಮಾಡಿದ್ದಾರೆ? ಅವ್ರದ್ದು ಬರೀ ನೇಮ್ ಅಷ್ಟೇ ಸ್ಟೋರ್ ಮಾಡಿದ್ದಾರೆ. ಏನೇನು? ಆಫ್ಲೈನ್ ಕಸ್ಟಮರ್ಸ್ ಯಾರು? ಸಂತೋಷ್ ಆ್ಯಂಡ್ ವಿ ಹ್ಯಾವ್ ರಾಕೇಶ್. ಓಕೆ, ಈಗ ಇವೆರಡು ಟೇಬಲನ್ನು ನಾವು ಇದೆರಡು ಟೇಬಲ್ ಮೇಲೆ ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡ್ಬೋದು. ಯಾಕಂದರೆ ದೇರ್ ಆರ್ ಸೆಟ್ ಆಫ್ ರೋಸ್, ಸೆಟ್ ಆಫ್ ಐಟಮ್ಸ್ ಎಲ್ಲಿ ನಿಮಗೆ ಸಿಗ್ತಾವೋ ಅಲ್ಲಿ ನೀವು ಸೆಟ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೋದು ಈಸಿಲಿ. ಓಕೆ, ಹಾಗಂದ್ರೆ ಲೆಟಸ್ ಡೂ ಇದರದ್ದು ಇಂಟರ್ಸೆಕ್ಟ್ ಆಪರೇಷನ್ದು ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಹೆಂಗೆ ಬರೀತಾರೆ ಹೇಳ್ರಿ? ಆನ್ ಕಸ್ಟಮರ್ಸ್ ಇಂಟರ್ಸೆಕ್ಟ್ ಸಿಂಬಾಲ್ ಏನು ಯೂಸ್ ಮಾಡ್ತಾರೆ? ದಿಸ್ ಸಿಂಬಾಲ್ ದೇ ಆರ್ ಯೂಸಿಂಗ್. ಇದು ಇಂಟರ್ಸೆಕ್ಟ್ ಸಿಂಬಾಲ್ ಆಫ್ ಕಸ್ಟಮರ್ಸ್. ಈಗ ನೋಡ್ರಿ, ನೀವೇ ಆನ್ಸರ್ ಮಾಡ್ಬೋದು. ಎರಡೂದರಲ್ಲಿಯೂ ಕಾಮನ್ ಇರೋ ಡೇಟಾನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ರೂಲ್ಸ್ ಕೂಡ ಅಪ್ಲೈ ಆಗ್ತವೆ. ಏನೇನು ರೂಲ್ ಇರಬೇಕು? ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಸೇಮ್, ಡೇಟಾ ಟೈಪ್ಸ್ ಮಸ್ಟ್ ಬಿ ಸೇಮ್. ಎರಡೂದರಲ್ಲಿಯೂ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ದಾವೆ. ಅಂದರೆ ಆನ್ಲೈನ್ ಕಸ್ಟಮರ್ಸ್ ಟೇಬಲಲ್ಲಿನೂ ಒಂದೇ ಕಾಲಮ್ ಇದೆ, ಆಫ್ಲೈನ್ ಕಸ್ಟಮರ್ಸ್ ಟೇಬಲಲ್ಲಿನೂ ಒಂದೇ ಕಾಲಮ್ ಇದೆ. ಅಂದರೆ ಆಮೇಲೆ ಇವನ್ ಎರಡು ಕಾಲಮ್ದು ಡೇಟಾ ಟೈಪ್ ಕೂಡ ಸೇಮ್ ಇದೆ. ಯು ಕ್ಯಾನ್ ಪರ್ಫಾರ್ಮ್ ಇಂಟರ್ಸೆಕ್ಟ್ ಆಪರೇಷನ್. ಇಂಟರ್ಸೆಕ್ಟ್ ಮಾಡಿದಾಗ ಎರಡೂದರಲ್ಲಿಯೂ ಕಾಮನ್ ಆಗಿರೋ ಡೇಟಾ ನಮಗೆ ಸಿಗುತ್ತೆ. ಓಕೆ, ಎರಡೂದರಾಗಿರೋ ಕಾಮನ್ ಡೇಟಾ ಯಾವುದು? ಸಂತೋಷ್. ದಿಸ್ ಈಸ್ ದ ರಿಸಲ್ಟ್. ಗಾಟ್ ಇಟ್? ಈಸಿ, ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಹಿಯರ್ ಓನ್ಲಿ ಸಂತೋಷ್ ಈಸ್ ಕಾಮನ್ ಇನ್ ಬೋತ್ ದ ಟೇಬಲ್ಸ್, ಸೊ ಓನ್ಲಿ ದ್ಯಾಟ್ ರೋ ಈಸ್ ರಿಟರ್ನ್ಡ್. ಹೌದಲ್ಲ? ಇಲ್ಲಿ ಸಂತೋಷ್ ಅನ್ನೋದು ಎರಡು ಟೇಬಲಲ್ಲಿ ಕಾಮನ್ ಆಗಿರೋ ರೋ ಇದೆ, ದ್ಯಾಟ್ಸ್ ವೈ ಅದು ಡಿಸ್ಪ್ಲೇ ಆಯಿತು. ಇದು ಮ್ಯಾಥಮೆಟಿಕಲ್ ವೇ ಆಫ್ ರೈಟಿಂಗ್ ಇಟ್. ಈ ಸಿಂಬಾಲಿಕಲಿ ಈ ಥರ ನಾವು ಬರಿತೀವಿ. ಬಟ್ ಟೇಬಲ್ಸ್ ಇದ್ದಾಗ ವೆನ್ ಎವರ್ ಯು ವಾಂಟ್ ರಿಸಲ್ಟ್ ಆಫ್ ಇಂಟರ್ಸೆಕ್ಷನ್, ಅವಾಗ ಏನು ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಯೂಸ್ SQL ಕ್ವೆರೀಸ್. SQL ನೀವು ಕ್ವೆರಿ ಬರಿಬೇಕಾಗುತ್ತೆ. ಹೌ ಯು ಆರ್ ಗೋಯಿಂಗ್ ಟು ರೈಟ್? ಇದ್ರದ್ದು SQL ಈಕ್ವಿವೆಲೆಂಟ್ ಹೆಂಗೆ ಬರಿಬೇಕು ನೋಡ್ರಿ. ಫಸ್ಟ್ ಟೇಬಲಲ್ಲಿ ಏನು ಡೇಟಾ ಸೆಲೆಕ್ಟ್ ಮಾಡ್ತಾ ಇದ್ದೀರಿ? ನೇಮ್. ಸೆಕೆಂಡ್ ಟೇಬಲಲ್ಲಿನೂ ಏನು ಡೇಟಾ ಸೆಲೆಕ್ಟ್ ಮಾಡ್ತಾ ಇದ್ದೀರಿ? ನೇಮ್ ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಎರಡನ್ನು ಇಂಟರ್ಸೆಕ್ಟ್ ಮಾಡಬೇಕು. ಇಂಟರ್ಸೆಕ್ಷನ್ ಮಾಡೋಕ್ಕೆ ವಿ ಹ್ಯಾವ್ ಒನ್ ಆಫ್ ದಿ ಕೀವರ್ಡ್ ಕಾಲ್ಡ್ ಇಂಟರ್ಸೆಕ್ಟ್. ಅದನ್ನೇ ಯೂಸ್ ಮಾಡಬೇಕು. ಯೂನಿಯನ್ ಮಾಡುವಾಗ ಯೂನಿಯನ್ ಅಂತ ಬರಿತಾ ಇದ್ರೆ, ಇಂಟರ್ಸೆಕ್ಷನ್ ಮಾಡುವಾಗ ಇಂಟರ್ಸೆಕ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ದ ಎಕ್ಸಾಕ್ಟ್ ರಿಸಲ್ಟ್. ಓಕೆ, ಹಾಗಂದ್ರೆ ಹೆಂಗೆ ಬರಿತೀರಿ? SQL ಸೆಲೆಕ್ಟ್. ಏನು ಸೆಲೆಕ್ಟ್ ಮಾಡ್ತಾ ಇದ್ದೀರಿ? ಫಸ್ಟ್ ಟೇಬಲಿಂದ ನೇಮ್ ಫ್ರಾಮ್. ಫಸ್ಟ್ ಟೇಬಲ್ ಯಾವುದು? ಆನ್ ಕಸ್ಟಮರ್ಸ್. ಆ್ಯಂಡ್ ವಾಟ್ ಆಪರೇಷನ್ ಯು ಆರ್ ಪರ್ಫಾರ್ಮಿಂಗ್? ಇಂಟರ್ಸೆಕ್ಟ್ ಆಪರೇಷನ್. ಇಂಟರ್ಸೆಕ್ಟ್ ಸ್ಮಾಲ್ ಲೆಟರ್ ಬರೀರಿ ಅಥವಾ ಕ್ಯಾಪಿಟಲ್ ಲೆಟರ್ ಬರೀರಿ. ನಾನು ಕ್ಯಾಪಿಟಲ್ ಬರೆದು ಇದು ಇಂಪಾರ್ಟೆಂಟ್ ಅಂತ ಅದನ್ನು ಕ್ಯಾಪಿಟಲಲ್ಲಿ ಬರೆದಿದ್ದೀನಿ. ಇಂಟರ್ಸೆಕ್ಟ್. ಸೆಕೆಂಡ್ ಟೇಬಲಲ್ಲಿ ಏನು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ? ಅಲ್ಲಿ ಕೂಡ ನೇಮ್. ಹೆಂಗೆ ಬರೀತೀರಿ? ಸೆಲೆಕ್ಟ್ ನೇಮ್ ಫ್ರಾಮ್ ಆಫ್ ಕಸ್ಟಮರ್ಸ್.
ಈ ಕ್ವೆರಿ ನೀವು ಬರೆದು ಬಿಟ್ರೆ ಯು ವಿಲ್ ಗೆಟ್ ದ ಇಂಟರ್ಸೆಕ್ಷನ್ ರಿಸಲ್ಟ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ವಿಲ್ ಗಿವ್ ಯು ದಿ ಇಂಟರ್ಸೆಕ್ಷನ್ ರಿಸಲ್ಟ್. ನೋಡ್ರಿ, ಫಸ್ಟ್ ಟೇಬಲಿಂದ ನೇಮ್ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ, ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇಂಟರ್ಸೆಕ್ಟ್ ಆಪರೇಷನ್ ರಿಟರ್ನ್ಸ್ ಓನ್ಲಿ ದಿ ರೋಸ್ ದ್ಯಾಟ್ ಆರ್ ಕಾಮನ್ ಇನ್ ದಿ ರಿಸಲ್ಟ್ಸ್ ಆಫ್ ಟು ಸೆಲೆಕ್ಟ್ ಕ್ವೆರೀಸ್. ಒಂದನೇ ಸೆಲೆಕ್ಟ್ ಕ್ವೆರಿಯಿಂದನೂ ಟೇಬಲ್ ಬರುತ್ತೆ ಆನ್ಸರು, ಎರಡನೇ ಸೆಲೆಕ್ಟ್ ಕ್ವೆರಿಯಿಂದನೂ ಟೇಬಲ್ಲೇ ಬರುತ್ತೆ. ಬಟ್ ನಾವು ಟೂ ಟೇಬಲ್ಸ್ ಅಂತ ಹೇಳೋದಿಲ್ಲ, ಟೂ ಸೆಲೆಕ್ಟ್ ಕ್ವೆರೀಸ್ ಅಂತ ಕರಿತೀವಿ. ಆರ್ ಯು ಕ್ಯಾನ್ ರೈಟ್ ರಿಟರ್ನ್ಸ್ ಓನ್ಲಿ ದಿ ರೋಸ್ ದ್ಯಾಟ್ ಆರ್ ಕಾಮನ್ ಇನ್ ಬೋತ್ ದ ಟೇಬಲ್ಸ್ ಅಂತ ನೀವು ಹೇಳ್ಬೋದು. ಓಕೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಇಲ್ಲಿ ಇಂಟರ್ಸೆಕ್ಷನ್ ಆಪರೇಷನ್ ಮಾಡುವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ರೂಲ್ಸ್ ಅನ್ನು ತಿಳ್ಕೋಬೇಕಾಗುತ್ತೆ. ವಾಟ್ ಆರ್ ರೂಲ್ಸ್ ವೆನ್ ಎವರ್ ಯು ಆರ್ ಅಪ್ಲೈಯಿಂಗ್ ಇನ್ ಸೆಟ್ ಆಪರೇಷನ್ಸ್? ಏನೇನು ರೂಲ್ ಫಾಲೋ ಆಗ್ತಾವೆ ಇಲ್ಲಿ? ನಂಬರ್ ಆಫ್ ಕಾಲಮ್ಸ್ in both the tables should be same, must be same. ಎರಡು ಟೇಬಲ್ ಅಲ್ಲಿನೂ ನಂಬರ್ ಆಫ್ ಕಾಲಮ್ಸ್ ಒಂದೇ ಇರಬೇಕು. ಒಂದೇ ಅಂದರೆ ನಂಬರ್ ಆಫ್ ಕಾಲಮ್ಸ್ ಶುಡ್ ಬಿ ಸೇಮ್. ಫಾರ್ ಎಕ್ಸಾಂಪಲ್, ಒಂದನೇ ಟೇಬಲಲ್ಲಿ 3 ಕಾಲಮ್ಸ್ ಇದ್ದರೆ ಎರಡನೇ ಟೇಬಲಲ್ಲಿ 3 ಕಾಲಮ್ಸೇ ಇರಬೇಕು. ಅವಾಗ ಮಾತ್ರ ನೀವು ಇಂಟರ್ಸೆಕ್ಷನ್ ಅಥವಾ ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಲ್ಲದರದ್ದು ಡೇಟಾ ಟೈಪ್ ಸೇಮೇ ಇರಬೇಕು. ಯಾವ್ದ್ಯಾವ್ದು ನೀವು ಕಂಬೈನ್ ಮಾಡ್ತಿರ್ತೀರೋ ಅದರ ಡೇಟಾ ಟೈಪ್ ಸೇಮ್ ಇರಬೇಕು. ಡೇಟಾ ಟೈಪ್ಸ್ ಮಸ್ಟ್ ಬಿ ಸೇಮ್. ಯಾವ ಕಾಲಮ್ಸನ್ನು ಕಂಬೈನ್ ಮಾಡ್ತಾ ಇರ್ತೀರೋ ಅವುಗಳ ಡೇಟಾ ಟೈಪ್ ಕೂಡ ಸೇಮ್ ಇರಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೂಲ್ ಅಪ್ಲೈ ಆದರೆ ಮಾತ್ರ ವಿ ಕ್ಯಾನ್ ಗೋ ಫಾರ್ ಇಂಟರ್ಸೆಕ್ಷನ್ ಆಪರೇಷನ್ ಅಥವಾ ಎನಿ ಸೆಟ್ ಆಪರೇಷನ್ಸ್. ಓಕೆ, ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಂಟರ್ಸೆಕ್ಟ್ ಡಸ್ ನಾಟ್ ಮರ್ಜ್ ಆಲ್ ದಿ ರೋಸ್. ಇಂಟರ್ಸೆಕ್ಷನಿಂದ ಎಲ್ಲ ರೋಸ್ ಕಂಬೈನ್ ಆಗೋದಿಲ್ಲ. ಅದಕ್ಕೆ ಯಾವ ಆಪರೇಷನ್ ಯೂಸ್ ಮಾಡ್ತಿದ್ರಿ? ಯೂನಿಯನ್. ಬಟ್ ಇಂಟರ್ಸೆಕ್ಷನ್ ಏನು ಮಾಡ್ತಾರೆ? ಓನ್ಲಿ ಕಾಮನ್ ರೋಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಇಟ್ ರಿಟರ್ನ್ಸ್ ಓನ್ಲಿ ಕಾಮನ್ ರೋಸ್. ಇಟ್ ಡಸ್ ನಾಟ್ ಮರ್ಜ್ ಆಲ್ ದ ರೋಸ್. ಎಲ್ಲ ರೋಸು ಮರ್ಜ್ ಮಾಡೋದಿಲ್ಲ. ಮರ್ಜ್ ಮಾಡೋಕ್ಕೆ ವಿ ಹ್ಯಾವ್ ಯೂನಿಯನ್ ಆಪರೇಷನ್. ನೀವು ಬರೀ ಕಾಮನ್ ರೋಸ್ ಅಷ್ಟೇ ಬೇಕಂದರೆ ಯು ಕ್ಯಾನ್ ಗೋ ಫಾರ್ ಇಂಟರ್ಸೆಕ್ಷನ್ ಆಪರೇಷನ್. ಅದನ್ನು ನಾನು ಒಂದು ಲೈನ್ ಬರಿತೀನಿ. ಸಿ, ಇಂಟರ್ಸೆಕ್ಟ್ does not merge all the rows. ಅದಕ್ಕೆ ನೀವು ಯೂನಿಯನ್ ಯೂಸ್ ಮಾಡ್ಕೋರಿ. ಇಟ್ ರಿಟರ್ನ್ಸ್ ಓನ್ಲಿ ಕಾಮನ್ ರೋಸ್. ಎರಡು ಟೇಬಲಲ್ಲೂ ಏನು ಕಾಮನ್ ಇರ್ತಾವೆ ಅವು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಈಸಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್. ಆಮೇಲೆ ಅಪ್ಕಮಿಂಗ್ ಕ್ಲಾಸಲ್ಲಿ ಮೋರ್ ಎಕ್ಸಾಂಪಲ್ಸ್ ಆನ್ ಯೂನಿಯನ್, ಇಂಟರ್ಸೆಕ್ಷನ್ ಮತ್ತು ಡಿಫರೆನ್ಸ್ ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.